ಕೃಷ್ಣಾ ಮಠದಲ್ಲಿ ಈಗ ಪರ್ಯಾಯದ ಸಂಭ್ರಮ ಮನೆ ಮಾಡ್ತಾ ಇದೆ. ಈಗ ಈ ಪರ್ಯಾಯದ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬರಲೇಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಖುಷಿಯಾಗಿ ಆಯ್ತು ಬರ್ತೀನಿ ಅಂತ ಹೇಳಿ ಅವರು ಕಳಿಸ್ಕೊಟ್ಟಿದ್ದಾರೆ. ಆದರೆ ಕೃಷ್ಣಾ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರಾ? 17 ಮತ್ತು 18ನೇ ತಾರೀಕು ಇದೇ ತಿಂಗಳು ಕೃಷ್ಣನ ಊರಿನಲ್ಲಿ ಪರ್ಯಾಯ ಉತ್ಸವ ನಡೆಯುತ್ತೆ. ಈ ಉತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ತಾರಾ? ಸಿಎಂಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಪರ್ಯಾಯ ಸ್ವಾಗತ ಸಮಿತಿ. ಪರ್ಯಾಯಕ್ಕೆ ಬರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಅಭಯವನ್ನು ಕೊಟ್ಟಿದ್ದಾರೆ. ಪರ್ಯಾಯ ದರ್ಬಾರ್ನಲ್ಲಿ ಭಾಗಿಯಾಗ್ತಾರಾ ಸಿದ್ದರಾಮಯ್ಯ ಅವರು? ಕೃಷ್ಣಾ ಮಠದೊಂದಿಗೆ ಅಂತರವನ್ನು ಕಾಯ್ದುಕೊಂಡಿರುವಂಥ ಸಿಎಂ ಸಿದ್ದರಾಮಯ್ಯ ಅವರು ಇದುವರೆಗೂ ಕೂಡ ಕೃಷ್ಣಾ ಮಠದ ಒಳಗೆ ಹೋಗಿಲ್ಲ. ಸಾಕಷ್ಟು ಬಾರಿ ಉಡುಪಿಗೆ ಭೇಟಿ ಕೊಟ್ಟರು ಕೂಡ, ಉಡುಪಿಯ ಸುತ್ತಮುತ್ತ ಓಡಾಡಿದ್ರು ಕೂಡ ಕೃಷ್ಣಾ ಮಠದ ಒಳಭಾಗಕ್ಕೆ ಅವರು ಯಾವತ್ತೂ ಕೂಡ ಹೋಗಿರಲಿಲ್ಲ. ಆದರೆ ಈಗ ಹೋಗ್ತಾರಾ ಅನ್ನೋದೇ ಈಗ ಎದ್ದಿರುವಂಥ ಪ್ರಶ್ನೆ. ಒಂದು ವೇಳೆ ಅವರೇ ಹೋಗಿದ್ದೆ ಆದರೆ ಸಮುದಾಯದ ವಿರೋಧವನ್ನು ಕಟ್ಟಿಕೊಳ್ತೀನಿ ಅನ್ನುವ ಭಯ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರ್ತಾ? ಇದೇ ಕಾರಣಕ್ಕೋಸ್ಕರ ಈ ಹಿಂದೆಲ್ಲ ಅವರೆಲ್ಲ ಹೋಗಿರಲಿಲ್ವಾ? ಈಗ ಜನವರಿ 17 ಮತ್ತು 18ನೇ ತಾರೀಕು ನಡೆಯುವಂಥ ಪರ್ಯಾಯ ಉತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಮೊನ್ನೆ ಅಷ್ಟೇ ನೋಡಿ ಗಮನಿಸ್ಬೋದು, ಸಚಿವ MB ಪಾಟೀಲ್ ಅವರು ಒಳಗಡೆ ಬನ್ನಿ ಅಂತ ಕರೀತಾರೆ ಗರ್ಭಗುಡಿಯ ಒಳಗಡೆ, ಆದರೆ ಅವರು ಬರೋದಿಲ್ಲ. ನೀವೇ ಪೂಜೆ ಮಾಡಿ ಪರವಾಗಿಲ್ಲ ಅಂತೇಳಿ ಅಲ್ಲಿಂದನೇ ಕೈ ಮುಗಿದು ಹೋಗ್ತಾರೆ. 17 ಮತ್ತು 18ನೇ ತಾರೀಕು ಕೃಷ್ಣಾ ಮಠದಲ್ಲಿ ಪರ್ಯಾಯ ಉತ್ಸವ ಇರುವಂಥ ಹಿನ್ನೆಲೆಯಲ್ಲಿ ಪರ್ಯಾಯ ಸಮಿತಿ ತೆರಳಿ ಅವರನ್ನು ಆಹ್ವಾನಿಸಿದೆ, ಇನ್ವಿಟೇಷನನ್ನು ಕೊಟ್ಟಿದೆ, ಬರಲೇಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆಯಿತು ಖಂಡಿತ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಉತ್ಸವಕ್ಕೆ ಹೋಗ್ತಾರಾ? ಹೋದರೂ ಕೂಡ ಕೃಷ್ಣಾ ಮಠದ ಒಳಗೆ ಪ್ರವೇಶವನ್ನು ಮಾಡ್ತಾರಾ ಅನ್ನೋದೇ ಈಗ ಎದ್ದಿರುವಂಥ ಪ್ರಶ್ನೆ. ಜನವರಿ 8ನೇ ತಾರೀಕು ಸಂಜೆ 4 ಗಂಟೆಗೆ ಗುತ್ತಿಗೆ ಶ್ರೀ ಪಾರದ್ದರ ಪರ್ಯಾಯದ ಮಹೋತ್ಸವದ ಪ್ರಯುಕ್ತ ಸ್ವಾಮೀಜಿಯವರ ಪುರಪ್ರವೇಶ ನಡೆಯಲಿಕ್ಕಿದೆ. 4 ಗಂಟೆಗೆ ಜೋಡುಕಟ್ಟೆಯಲ್ಲಿ ಅವರನ್ನು ನಾಡಿನ ಎಲ್ಲ ಗಣ್ಯರು ಮತ್ತು ವಿವಿಧ ಸಮಾಜದ ಎಲ್ಲ ಮುಖಂಡರುಗಳು ದೊಡ್ಡ ಸಂಖ್ಯೆಯಲ್ಲಿ ಅವರನ್ನು ಸ್ವಾಗತ ಮಾಡಿ ರಥಬೀದಿಯಲ್ಲಿ 7 ಗಂಟೆಗೆ ನಗರಸಭೆಯಿಂದ ಒಂದು ಪೌರ ಸನ್ಮಾನ, ಈಗ ನಗರಸಭೆ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳು ಎತ್ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಎತ್ಕೊಂಡು ಎಲ್ಲ ಗಣ್ಯರ ಜೊತೆ ಒಂದು ಪೌರ ಸನ್ಮಾನ ನಗರಸಭೆಯ ವತಿಯಿಂದ ಆ ದಿವಸ ನಡೀಲಿಕ್ಕಿದೆ. ಇದರಲ್ಲಿ ವಿವಿಧ ಕಲಾ ತಂಡಗಳು ಮತ್ತು ವಿವಿಧ ಸಮಾಜದವರು ಅವರ ಬ್ಯಾನರ್ನ ಹೊತ್ತಿಗೆ ಅವರ ಕಲಾ ತಂಡಗಳೊಂದಿಗೆ ಭಾಗವಹಿಸುವಂಥ ಒಂದು ತಯಾರಿ ಈಗಾಗಲೇ ಆಗಿದೆ. ಸರ್ಕಾರ ಮಟ್ಟದಲ್ಲಿ ಯಾರೆಲ್ಲ ಬರ್ತಾರೆ ಪ್ರಮುಖರು? ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ, 2 ಬಾರಿ ಭೇಟಿಯಾಗಿದ್ದೇವೆ. ಮುಖ್ಯಮಂತ್ರಿಗಳು 18ನೇ ತಾರೀಕು ಸಂಜೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ನಿರೀಕ್ಷೆ ಇದೆ ಅವರು ಬರೋದ್ರ ಬಗ್ಗೆ? ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ನಿರೀಕ್ಷೆಗಿಂತ ಕುತೂಹಲ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ತನಕ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿಲ್ಲ. ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಉಡುಪಿಗೆ ಅವರು ಭೇಟಿಯನ್ನ ಕೊಟ್ಟಿದ್ರು. ಆದ್ರೆ ಕೃಷ್ಣ ಮಠಕ್ಕೆ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿಲ್ಲ. ಈ ಬಾರಿ ಪುತ್ತಿಗೆ ಪರ್ಯಾಯ ನಡೀತಾ ಇರುವಂತದ್ದು. ಪರ್ಯಾಯ ಅಂದ್ರೆ 2 ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಅಧಿಕಾರ ಬದಲಾಗುವಂತದ್ದು. ಇದು ಒಂದು ರೀತಿಯಲ್ಲಿ ನಾಡ ಹಬ್ಬ ಅಂತ ಹೇಳ್ಬಹುದು, ಕರಾವಳಿಯಲ್ಲಿ ನಾಡ ಹಬ್ಬ ಅಂತ ಹೇಳ್ಬಹುದು. ಯಾಕೆ ಮೈಸೂರಿನಲ್ಲಿ ದಸರಾ ಹೇಗೋ ಹಾಗೆ ಸಂಭ್ರಮ ಇರ್ತದೆ. ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಜನ ಬರ್ತಾರೆ, ಭಕ್ತರು ಬರ್ತಾರೆ. ಈ ಪ್ರತಿ ಪರ್ಯಾಯದಲ್ಲೂ ಕೂಡ ಒಂದು ದರಬಾರ್ ಅಂತ ನಡೀತದೆ. ಜನವರಿ 17 ಮತ್ತೆ 18ನೇ ತಾರೀಕು ಪರ್ಯಾಯ ಇದ್ರೆ 18ನೇ ತಾರೀಕು ಬೆಳಿಗ್ಗೆ ಮತ್ತೆ ಸಂಜೆ 2 ದರ್ಬಾರ್ಗಳು ನಡೀತದೆ. ಈ ದರ್ಬಾರಿನಲ್ಲಿ ನಾಡಿನ ದೊರೆಯಾಗಿರುವಂತ ಮುಖ್ಯಮಂತ್ರಿಗೆ ಪ್ರಮುಖವಾಗಿ ಆಹ್ವಾನ ಇರ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ಭಾಗವಹಿಸುವುದು ಪರಿಪಾಠ ಕೂಡ ಆಗಿರ್ತದೆ. ಯಾರೇ ಮುಖ್ಯಮಂತ್ರಿ ಆಗಿರಲಿ, ರಾಜ್ಯದ ಮುಖ್ಯಮಂತ್ರಿ ಅವರು ಭಾಗವಹಿಸುವಂತ ಒಂದು ಪರಿಪಾಠ ಇರ್ತದೆ. ಅವರಿಗೆ ಅಷ್ಟಮಠಗಳಿಂದ ಕೂಡ ಒಂದಷ್ಟು ಆಹ್ವಾನ ಹೋಗಿರ್ತದೆ. ಜೊತೆಗೆ ಪರ್ಯಾಯ ಸ್ವಾಗತ ಸಮಿತಿ ಏನಿದೆ ಅದು ಪ್ರಮುಖವಾಗಿ 1-2 ತಿಂಗಳಿಗೆ ಮುಂಚಿತವಾಗಿ ಅವರಿಗೆ ಒಂದು ಆಹ್ವಾನವನ್ನ ನೀಡುವಂತ ಒಂದು ಕೆಲಸವನ್ನ ಮಾಡ್ತದೆ. ಈ ಬಾರಿ ಕೂಡ ಮಾಜಿ ಶಾಸಕರಾಗಿರುವಂತ ರಘುಪತಿ ಭಟ್ರ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ಈಗಾಗಲೇ ಸಿಎಂ ಅವರಿಗೆ ಒಂದು ಆಹ್ವಾನವನ್ನು ಕೂಡ ನೀಡಲಾಗಿದೆ.
ಎರಡೆರಡು ಬಾರಿ ಹೋಗಿ ಆಹ್ವಾನವನ್ನ ನೀಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ತಾನು ಬರುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತನ್ನ ಕಾರ್ಯಾಧ್ಯಕ್ಷರಾಗಿರುವಂತ ರಘುಪತಿ ಭಟ್ರು ಅವರು ಹೇಳ್ತಿರುವಂತದ್ದು. ಈ ಬಾರಿ ಮುಖ್ಯಮಂತ್ರಿಗಳು ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಸ್ವಾಗತ ಸಮಿತಿಗಿದೆ. ಆದ್ರೆ ಕನಕ ಗೋಪುರ ವಿವಾದ ಯಾವಾಗ ಆಯ್ತು ಆ ನಂತರದಲ್ಲಿ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಉಡುಪಿ ಕೃಷ್ಣ ಮಠದ ಜೊತೆಗೆ ಅಂತರವನ್ನ ಕಾಯ್ದುಕೊಂಡಿದ್ರು. ಯಾಕಂದ್ರೆ ಕನಕ ಗೋಪುರದ ವಿವಾದದ ನಂತರದಲ್ಲಿ ಏನಾದ್ರೂ ಈ ಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರೆ ಕುರುಬ ಸಮುದಾಯಕ್ಕೆ ಒಂದಷ್ಟು ನೋವು ತರುವಂತ ಸಂಗತಿಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕನಕ ಗೋಪುರದ ವಿವಾದ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿರುವಂತದ್ದು. ಆದ್ರೆ ಈ ಬಾರಿ ಇಲ್ಲಿನ ಕಾರ್ಯಾಧ್ಯಕ್ಷರು ವಿಶ್ವಾಸ ವ್ಯಕ್ತಪಡಿಸುವ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಪ್ರಸಾದ್ ಕಾಂಚನ್ ಅವರಿಗೆ ಮಂಜುನಾಥ್ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನಾನು ಭಾಗವಹಿಸ್ತೇನೆ ಅಂತ.